ಇದ್ದೀರಾ ನ್ಯೂಸ್ 18 ನಾನು ನವಿತಾ ಜೈನ್. ಅತಂತ್ರ ಫಲಿತಾಂಶ ಬಂದ್ರೆ ಮೈತ್ರಿಗೆ ಜೆಡಿಎಸ್ ಸಿದ್ಧ. ಸಿಂಗಾಪುರದಿಂದಲೇ ಕಂಡೀಷನ್ ಅನ್ನ ಹಾಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನಾಳೆ ಫಲಿತಾಂಶ ಹೊರ ಬೀಳತ್ತೆ. 224 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾರು ಹೆಚ್ಚಿನ ಬಹುಮತವನ್ನ ಪಡೆದುಕೊಳ್ತಾರೆ, ಯಾರು ಸರಳ ಬಹುಮತವನ್ನ ಪಡೆದುಕೊಳ್ತಾರಾ ಇಲ್ವಾ, ಅತಂತ್ರ ವಿಧಾನಸಭೆ ನಿರ್ಮಾಣ ಆಗತ್ತಾ, ಹೀಗೆ ಕುತೂಹಲ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಅತಂತ್ರ ಫಲಿತಾಂಶ ಬಂದ್ರೆ ಮೈತ್ರಿಗೆ ಆಲ್ರೆಡಿ ಜೆಡಿಎಸ್ ಸಿದ್ಧ ಇದೆ. ಸಿಂಗಾಪುರದಲ್ಲಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಅಲ್ಲಿಂದನೇ ಈಗ ಕಂಡೀಷನ್ ಹಾಕಿದ್ದಾರೆ. ಅತಂತ್ರ ಫಲಿತಾಂಶ ಬಂದ್ರೆ ಅವರು ಯಾರಿಗೆ ಬೆಂಬಲ ಕೊಡಬೇಕು ಅನ್ನುವ ನಿರ್ಧಾರವನ್ನ ಮಾಡೋದಕ್ಕಿಂತ ಮುಂಚೆ ಕಂಡೀಷನ್ ಅನ್ನ ಹಾಕಿದ್ದಾರೆ. ನಮ್ಮ ಕಂಡೀಷನ್ಗೆ ಒಪ್ಪಿದ್ರೆ ನಾವು ನಿಮ್ ಜೊತೆ ಬರ್ತೀವಿ, ಮೈತ್ರಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ. ಗೊತ್ತಿದೆ ಕುಮಾರಸ್ವಾಮಿ ಅವರಿಗೂ ಅತಂತ್ರ ಫಲಿತಾಂಶ ಬಂದ್ರೆ ನಾವೇ ಕಿಂಗ್ ಮೇಕರ್ ಆಗೋದು ಅಂತ ಹೇಳಿ ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು ಜೆಡಿಎಸ್ ಒಂದಷ್ಟು ಸ್ಥಾನಗಳನ್ನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಬಹುದು. ಆದ್ರೆ ನಾವೇ ಇಲ್ಲಿ ಮುಖ್ಯವಾದಂತಹ ಕೇಂದ್ರ ಬಿಂದು ಆಗುತ್ತೆ ಅಂತ. ಸೊ ಜೆಡಿಎಸ್ ಶಾಸಕರಿಗೆ ಇಲ್ಲಿ ಮಹತ್ವದ ಖಾತೆ ನೀಡಬೇಕು ಅನ್ನುವ ಕಂಡೀಷನ್ ಜೊತೆಗೆ ಜಲಸಂಪನ್ಮೂಲ, ವಿದ್ಯುತ್ ಖಾತೆ ಬೇಕೇ ಬೇಕು ಅನ್ನುವಂತಹ ಕಂಡೀಷನ್ ಅನ್ನ ಹಾಕಿದ್ದಾರೆ. ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಏನೇನು ಅವರು ಭರವಸೆ ಕೊಟ್ಟಿದ್ದಾರಲ್ಲ ಅದನ್ನ ಈಡೇರಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದರ ಕಂಡೀಷನ್ ಜೊತೆಗೆ ಸರ್ಕಾರ ರಚನೆಯ ಬಳಿಕ ಸಮನ್ವಯ ಸಮಿತಿ ಬೇಡ, ಮಂಡ್ಯ ಹಾಸನ ಜಿಲ್ಲೆಗಳ ವಿಚಾರದಿಂದ ದೂರ ಇರಬೇಕು. ಯಾಕಂದ್ರೆ ಜೆಡಿಎಸ್ ನ ಭದ್ರಕೋಟೆ ಇದು. ಯಾವುದೇ ನಿರ್ಧಾರಗಳನ್ನ ಚರ್ಚೆ ಇಲ್ಲದೆ ಮಾಡಬಾರ್ದು. ಇನ್ನು ಮುಸ್ಲಿಮರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಕೊಡಬೇಕು ಅನ್ನುವಂತಹ ಕಂಡೀಷನ್ ಹಾಕಿದ್ದಾರೆ. ಜೆಡಿಎಸ್ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ 2018ರಲ್ಲಿ ಕಾಂಗ್ರೆಸ್ ಜೊತೆ ಹೋಗಿದ್ದಕ್ಕೆ ಆಪರೇಷನ್ ಆಯ್ತು. ಈ ಬಾರಿ ಕಾಂಗ್ರೆಸ್ಗೆ 105 ಸೀಟ್ ಬಂದ್ರೂ ಬಹುಮತ ಸಿಗಲ್ಲ. ಜೆಡಿಎಸ್ 50ರಿಂದ 60 ಗೆದ್ರೂ ತಟಸ್ಥ ನಿಲುವನ್ನು ಹೊಂದುವ ಸಾಧ್ಯತೆ ಇದೆ. ಬಿಜೆಪಿಗೆ 70ರಿಂದ 80 ಸೀಟ್ ಬಂದ್ರೆ ಆಪರೇಷನ್ ಅಗತ್ಯ. ಬಿಜೆಪಿಗೆ 40ರಿಂದ 50 ಶಾಸಕರ ಬೆಂಬಲ ಬೇಕೇ ಬೇಕಾಗುತ್ತೆ. ಕಾಂಗ್ರೆಸ್ 10 ಜನರನ್ನ ಆಪರೇಷನ್ ಮಾಡಿದ್ರೂ ಸರ್ಕಾರ ಉಳಿಯಲ್ಲ. ಅತಿ ದೊಡ್ಡ ಪಕ್ಷದ ಜೊತೆಗೆ ಜೆಡಿಎಸ್ ಹೋಗೋದೇ ಸೂಕ್ತ ಅನ್ನುವಂತಹ ಲೆಕ್ಕಾಚಾರ ಜೆಡಿಎಸ್ನದ್ದು. ಹಾಗಾಗಿ ಸಿಂಗಾಪುರದಲ್ಲೇ ಕೂತೆ ಎಲ್ಲಾ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ರಾಮನಗರ ಜಿಲ್ಲೆಗೆ ಒಲಿಯುತ್ತಾ ಈ ಬಾರಿ ಸಿಎಂ ಗಾದಿ. ಕಾಂಗ್ರೆಸ್ ಅಥವಾ ಮೈತ್ರಿ ಸರ್ಕಾರ ಬಂದ್ರೂ ಒಕ್ಕಲಿಗರೇ ಸಿಎಂ ಆಗ್ತಾರಾ? ಡಿಕೆ ಶಿವಕುಮಾರ್ ಎಚ್ಡಿಕೆ ನಡುವೆ ಜೋರಾಗಿದೆ ಸಿಎಂ ಗಾದಿಯ ಫೈಟ್. ನನಗೊಂದು ಅವಕಾಶ ಕೊಡಿ ಅಂತ ಡಿಕೆಶಿ ಕೇಳ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸೇಮ್ ಅದನ್ನೇ ಕೇಳ್ತಿದ್ದಾರೆ. ನೀವು ದೇವೇಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರಿ, ನನ್ಗೆ ಈ ಸಲ ಒಂದು ಅವಕಾಶ ಕೊಡಿ. ಈ ಭಾಗದಿಂದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೊಬ್ಬರು ಆಗಬೇಕು ಅನ್ನೋದಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿಕೆಶಿ ಸಿಎಂ ಆಗೋ ಪ್ಲಾನ್. ಜೆಡಿಎಸ್ ಜೊತೆ ಯಾರೇ ಮೈತ್ರಿ ಮಾಡಿಕೊಂಡ್ರು ಎಚ್ಡಿಕೆಯೇ ಸಿಎಂ ಆಗುವ ಚಾನ್ಸಸ್. ಸಿಂಗಾಪುರ್ನಲ್ಲೇ ಕೂತು ಲೆಕ್ಕಾಚಾರ ಹಾಕ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಚಾನ್ಸ್ ಇದೆ. ಜೆಡಿಎಸ್ ಜೊತೆ ಯಾರೇ ಮೈತ್ರಿ ಮಾಡಿಕೊಂಡ್ರು ಅಲ್ಲಿ ಮುಖ್ಯಮಂತ್ರಿ ಆಗೋದು ಕುಮಾರಸ್ವಾಮಿ ಅವರೇ. ಜೆಡಿಎಸ್ ಈ ಹಿಂದೆ 2 ಬಾರಿ ಕೂಡ ಏನೆಲ್ಲ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಮುಖ್ಯಮಂತ್ರಿ ಗಾದಿಯನ್ನ ಇಟ್ಟುಕೊಳ್ತು ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಅದು ಉಳಿಲಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಈ ಸಲ ಜೆಡಿಎಸ್ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದಾದ್ರೆ, ಅತಂತ್ರ ಫಲಿತಾಂಶ ಬಂದಿದೆ ಅಂತ ಅನ್ನೋದಾದ್ರೆ, ಬರುತ್ತೆ ಅನ್ನೋದಾದ್ರೆ, ಆಗ ಯಾರು ಮುಖ್ಯಮಂತ್ರಿ ಆಗಬೇಕು? ಒಕ್ಕಲಿಗ ನಾಯಕರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರವನ್ನು ಇವರಿಬ್ರು ಅನೇಕ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಮುಖ್ಯಮಂತ್ರಿ ಇನ್ನೂ ಕೂಡ ಫಲಿತಾಂಶ ಬಂದಿಲ್ಲ, ಆದ್ರೆ ಮುಖ್ಯಮಂತ್ರಿ ಗಾದಿಯ ಮೇಲೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಈ ಸಲದ ಮುಖ್ಯಮಂತ್ರಿ? ಒಂದ್ ಕಡೆ ಜೆಡಿಎಸ್ ನಿಂದ ನೋಡೋದಾದ್ರೆ ಕುಮಾರಸ್ವಾಮಿ ಅವರು, ಕಾಂಗ್ರೆಸ್ ಸರಳ ಬಹುಮತವನ್ನು ಪಡೆದ್ರೆ ಇಲ್ಲಿ ಡಿಕೆಶಿ ಅನ್ನುವಂತಹ ಲೆಕ್ಕಾಚಾರಗಳು ಚರ್ಚೆಗಳು ನಡೀತಾ ಇದ್ರೂ ಕೂಡ ರಾಮನಗರಕ್ಕೆ ಒಲಿಯತ್ತ ಕುಮಾರಸ್ವಾಮಿ ಅವರು ಪದೇ ಪದೇ ಈ ಮಾತನ್ನ ಹೇಳ್ತಾ ಇದ್ರು. ಅಂತಹ ಲೆಕ್ಕಾಚಾರಗಳು ಘಟನೆಗಳು ಕಾಣಿಸ್ತಾ ಇದೆಯಾ? ನವಿತಾ, ಏನಂದ್ರೆ ಈ ಬಾರಿ 2023ರಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ರು ಕೂಡ ಅದು ರಾಮನಗರ ಜಿಲ್ಲೆ ಶಕ್ತಿ ಕೇಂದ್ರ ಆಗಿ ಹೊರಹೊಮ್ಮತಾ ಇದೆ. ಯಾಕೆಂದ್ರೆ ಒಂದು ಕಡೆ ಏನು ಮೈತ್ರಿ ಸರ್ಕಾರ ಆಗುವಂತ ಸಾಧ್ಯತೆ ಏನಾದ್ರೂ ಕಂಡು ಬಂದ್ರೆ ಆ ಮೈತ್ರಿ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ರಾಮನಗರಕ್ಕೆ ಈ ಸಲ ಸಿಎಂ ಗಾದಿ ಒಲಿಯತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ.
ಡಿಕೆಶಿ HDK ಮಧ್ಯೆ ಯಾರು ಆಗ್ತಾರೆ ಅನ್ನೋದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿಕೆಶಿ ಸಿಎಂ ಆಗುವಂತಹ ಪ್ಲಾನ್ ಇದೆ. ವೆಂಕಟೇಶ್, ನೀವು ಹೇಳ್ತಾ ಇದ್ರಿ ಯಾರು ಆಗಬಹುದು ಅನ್ನೋಂಥ ಲೆಕ್ಕಾಚಾರದ ಬಗ್ಗೆ ಮಾತನಾಡಿ ವೆಂಕಟೇಶ್. ಏನಂದ್ರೆ ಈಗ ಮೈತ್ರಿ ಸರ್ಕಾರ ಏನಾದ್ರೂ ರಚನೆ ಆದಂತ ಸಂದರ್ಭದಲ್ಲಿ ಏನು ಬಿಜೆಪಿ ಜೊತೆಗೆ JDS ಏನಾದ್ರೂ ಹೋಯ್ತು ಅಂತ ಅಂದ್ರೆ ಅಲ್ಲಿ ಏನು ಮುಖ್ಯಮಂತ್ರಿ ಸ್ಥಾನವನ್ನ ಕುಮಾರಸ್ವಾಮಿ ಅವರು ಅಲಂಕಾರ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಏನು ಈ ಬಾರಿ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಎನ್ನುವುದಾದ್ರೆ ಏನು KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರು ಈಗಾಗಲೇ CM ಸ್ಥಾನದ ರೇಸ್ ನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಹೈಕಮಾಂಡ್ ನಲ್ಲೂ ಕೂಡ ಬಹಳ ಗಟ್ಟಿಯಾಗಿ ಸಂಪರ್ಕವನ್ನ ಬೆಳೆಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಒಲಿಯುವಂತ ಸಾಧ್ಯತೆ ಇದೆ. ಒಟ್ಟಾರೆ ರಾಜ್ಯದಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆ ನಡೆದಿದ್ರು ಕೂಡ ಏನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅದರಲ್ಲೂ ವಿಶೇಷವಾಗಿ ರಾಮನಗರ ಜಿಲ್ಲೆಯಿಂದಲೇ ಇಬ್ಬರು ನಾಯಕರು ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ನಾಯಕರು CM ಗಾದಿಯನ್ನ ಹಿಡಿಯುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಶಕ್ತಿ ಕೇಂದ್ರವಾಗಿ ಒಂದು ಗುರುತನ್ನ ಪಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಇನ್ನು ಫಲಿತಾಂಶ ಬಂದಿಲ್ಲ. ಫಲಿತಾಂಶಕ್ಕೆ ಒಂದು ಗಂಟೆ ಗಣನೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಡಾಕ್ಟರ್ G ಪರಮೇಶ್ವರ್ ಮೀಟಿಂಗ್ ಮಾಡ್ತಿದ್ದಾರೆ. ನಾವೇ 130 ಸ್ಥಾನವನ್ನ ಗೆಲ್ತೇವೆ ಅಂತ ಹೇಳಿದ್ದಾರೆ ಡಾಕ್ಟರ್ G ಪರಮೇಶ್ವರ್ ಅವರು. ಜಿಲ್ಲಾವಾರು ಮಾಹಿತಿಯನ್ನ ಪಡೆದು ಅದರ ಆಧಾರಿತವಾಗಿ ನಾನು ಹೇಳ್ತಾ ಇದ್ದೇನೆ ಅನ್ನುವ ಮಾತನ್ನ ಡಾಕ್ಟರ್ G ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಪಕ್ಷವೇ ಬಹುಮತವನ್ನ ಪಡೆದುಕೊಳ್ಳುತ್ತೆ, ನಾವೇ 130 ಸ್ಥಾನ ಗೆಲ್ತೇವೆ ಅನ್ನುವಂತಹ ಮಾತು ಡಾಕ್ಟರ್ G ಪರಮೇಶ್ವರ್ ಅವರಿಂದ ಬಂದಿದೆ. ಜಿಲ್ಲಾವಾರು ಮಾಹಿತಿ ಆಧಾರಿತವಾಗಿ ಹೇಳ್ತಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಇವತ್ತು ಖರ್ಗೆ ಮನೆಯಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದ ನಂತರ ಅವರು ಕೊಟ್ಟಂತಹ ಹೇಳಿಕೆ ಇದು. ನಿನ್ನೆನೂ ಹೇಳಿದ್ದೇನಲ್ಲ 130 ಮೇಲೆ ಬರ್ತೀವಿ ಅಂತ. ಇದು ನಾನು ಸಮೀಕ್ಷೆ ಆಧಾರದ ಮೇಲೆ ಹೇಳ್ತಾ ಇಲ್ಲ. ನಮ್ಮ ಕಾಡರು ಜಿಲ್ಲಾವಾರು ಕ್ಷೇತ್ರವಾರು ನಾವೇನು ಮಾಹಿತಿಗಳು ತಗೊಂಡಿದ್ದೀವಿ ಇಲ್ಲಿವರೆಗೂ ಅದರ ಪ್ರಕಾರ 130+ ಸೀಟ್ಗಳು ಬರಲೇಬೇಕು ನಮಗೆ. ನಾವು ನಮ್ಮ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ರಚನೆ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಅದೆಲ್ಲ ಏನು ಗೊತ್ತಿಲ್ಲಪ್ಪ. ಈಗ ನಾವು ಸರ್ಕಾರ ಮಾಡ್ತೀವಿ, ಮಾಡುವಾಗ ಮುಖ್ಯಮಂತ್ರಿಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನಿಲ್ಲ, ಆ ಥರ ಏನಿಲ್ಲ. ನಾವೆಲ್ಲ ನಮ್ಮ ಶಾಸಕರು ಈ ಬಾರಿ ನಾವು ಕೂಡ ಹುಷಾರಾಗಿರ್ತೀವಿ. ಅವರು ಯಾರು ಮಾಡ್ತಾರೆ ಅದನ್ನೆಲ್ಲ ನಾವು ಎಚ್ಚರಿಕೆಯಿಂದ ನಾವು ಫಲಿತಾಂಶಕ್ಕೂ ಮುನ್ನ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ DK ಶಿವಕುಮಾರ್. ಬಲವಾಗಿ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ DKಶಿ. ಅಧ್ಯಕ್ಷನಾಗಿ ನಿದ್ರೆ ಮಾಡಲು ಆಗಿಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಈಗಾಗಲೇ ತನ್ನ ಸಿಎಂನ ಕನಸನ್ನ ಅವರು ಬಿಚ್ಚಿಟ್ಟಿದ್ದಾರೆ. ತಾನು ಸಿಎಂ ಆಗಬೇಕು ಅನ್ನುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಬಹುಮತ ಬರುತ್ತೆ ಅಂತ HDK ಹೇಳ್ತಾ ಇದ್ರು. ಕಾರ್ಯಕರ್ತರಿಗೆ ಧೈರ್ಯ ತುಂಬಲು ಹೇಳ್ತಾ ಇದ್ರು. ನಾನಂತೂ ನಿವೃತ್ತಿಯಾಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. HDK ರೆಸ್ಟ್ಗೆ ಹೋಗಿದ್ದಾರೆ. ಪಾಪ ನಾನೇಕೆ ಅವರ ಬಗ್ಗೆ ಮಾತನಾಡ್ಲಿ, ಸಿಂಗಾಪುರಕ್ಕಾದ್ರೂ ಹೋಗ್ಲಿ, ಮುಂಬೈಗಾದ್ರೂ ಹೋಗ್ಲಿ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಎಕ್ಸಿಟ್ ಪೋಲ್ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ನನ್ನ ನಂಬಿಕೆ 141 ಸೀಟು. ನಮ್ಮ ಸ್ಯಾಂಪಲ್ ಸೈಜ್ ಜಾಸ್ತಿ ಇದೆ, ಎಕ್ಸಿಟ್ ಪೋಲ್ ಸ್ಯಾಂಪಲ್ ಸೈಜ್ ಕಡಿಮೆ ಇದೆ. ಕಾಂಗ್ರೆಸ್ ಪರವಾಗಿ ಒಂದು ದೊಡ್ಡ ಗಾಳಿ. ಪಾಪ ಎಕ್ಸಿಟ್ ಪೋಲು 1-2-3 ಟಿವಿಲಿ ಮುಂಚಿತ ಕೊಟ್ಟು ತಿರ್ಗಾ ವಾಪಸ್ಸು 20 ಸೀಟ್ ಕಡಿಮೆ ಮಾಡೋದು ನಾನು ಗಮನಿಸಿದ್ದೀನಿ. ಯಾವ ಕಾರಣಕ್ಕೂ ಕಡಿಮೆ ಆಗಲಿಕ್ಕೆ ಜಾಸ್ತಿ ಆಗಕ್ಕೆ ಕಾರಣನೇ ಹೊರತು ಕಡಿಮೆ ಆಗಕ್ಕೆ ಯಾವ ಕಾರಣಕ್ಕೂ ಚಾನ್ಸ್ ಇಲ್ಲ. ಎಷ್ಟೇ ದುಡ್ಡು ಸುರಿದಿರ್ಬೋದು ಒಂದೊಂದು ಕ್ಷೇತ್ರಕ್ಕೆ ಬಿಜೆಪಿಯವರು, ಎಷ್ಟೇ ಲೀಡರ್ಗಳು ದೊಡ್ಡ ಲೀಡರ್ಗಳೆಲ್ಲ ಬಂದು ಇಲ್ಲಿ ಹೋರಾಟ ಮಾಡಿರ್ಬೋದು, ಶ್ರಮ ಪಟ್ಟಿರ್ಬೋದು, ಏನ್ ಮಾಡಿರ್ಬೋದು. ಬಟ್ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್. ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೆಂಗೆ ಜನ ಬುಲೆಟ್ಗೆ ಎದುರಿಲ್ವೋ
ಹಂಗೆ ಇವತ್ತು ಹಣ ಡಬಲ್ ಇಂಜಿನ್ ಸರ್ಕಾರಕ್ಕೆ ಏನೆಲ್ಲ ನಮ್ಮ ಎಲ್ಲ ಕಂಪ್ಲೀಟ್ ಇನ್ಸ್ಟಿಟ್ಯೂಷನ್ಸ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ತೆರೆನೂ ಇಲ್ಲ ಮರೆನೂ ಇಲ್ಲ ಸರ್ ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ ನಾವು ಮೈತ್ರಿಗೆ ಸಿದ್ಧ ಅಂತ ಒಂದು ಮಾತು ಹೇಳಿದ್ದಾರೆ. ನೋಡಿ, ನನಗೆ ಅವರು ಏನು ಹೇಳ್ತಾರೆ ಏನು ಮಾಡ್ತಾರೆ, ಅವರು ಏನು ಹೇಳ್ತಾ ಇದ್ರು, ನಮಗೆ ನೀಚಿರುವಾದಂಥ ಬಹುಮತ ಬರ್ತದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ತಿಮ್ಮಗೌಡ, ಈಗ ಒಂದ್ ಕಡೆ ಸಿದ್ದರಾಮಯ್ಯ ಅವರು, ಇನ್ನೊಂದ್ ಕಡೆ ಡಿಕೆಶಿ, ಒಂದ್ ಕಡೆ ಎಂ ಬಿ ಪಾಟೀಲ್ ಅವರು, ಪರಮೇಶ್ವರ್ ಎಲ್ಲರೂ ಕೂಡ ಸಿಎಂ ಕುರ್ಚಿ ಮೇಲೆ ಈಗ ಕಣ್ಣನ್ನ ಇಟ್ಟಿದ್ದಾರೆ, ಟವೆಲ್ ಹಾಕಿದ್ದಾರೆ. ಬಟ್ ಡಿಕೆಶಿ ಅವರು ಮಾತ್ರ ನಾನು ಸಿಎಂ ಆಗ್ಲೇಬೇಕು ಅನ್ನುವಂತ ಹಠವನ್ನ ತೊಟ್ಟ ಹಾಗೆ ಕಾಣಿಸ್ತಾ ಇದೆ. ಖಂಡಿತವಾಗಿ ನಡೀತಾ ಇದೆ. ನೋಡಿ, ಇದೀಗ ಕೂಸು ಹುಟ್ಟು ಮೊದಲೇ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಕುಲವಹಿಸೋದಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಅತಂತ್ರ ವಿಧಾನಸಭೆ ಸೃಷ್ಟಿ ಆಗುತ್ತೆ ಅನ್ನುವಂತ ಒಂದ್ ಕಡೆಯಾಗಿ ಮತದಾನೋತ್ತರ ಸಮೀಕ್ಷಾ ವರದಿಗಳು, ಮತ್ತೊಂದ್ ಕಡೆಯಾಗಿ ಕಾಂಗ್ರೆಸ್ಗೆ ಸರಳ ಬಹುಮತ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೆಲವು ಮತದಾನೋತ್ತರ ಸಮೀಕ್ಷೆಗಳು ವರದಿಯಾದಂತ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದ್ದಿರತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಒಂದ್ ಕಡೆಯಾಗಿ ಇಂದು ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಏನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಆದ್ರೆ ಇತ್ತ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು, ನೋಡಿ, ನಾನು ಹಗಲು ರಾತ್ರಿ ನಿದ್ದೆಯನ್ನ ಮಾಡಿಲ್ಲ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಕೂಡ ಸಿಎಂ ಹುದ್ದೆ ಆಕಾಂಕ್ಷಿ, ಈ ಬಾರಿ ಬಿಟ್ಕೊಡುವಂತ ಒಂದು ಪ್ರಶ್ನೆ ಇಲ್ಲ ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಯಾಗಿ ಸಿಎಂ ಗಾದಿಗೆ ಒಂದ್ ರೀತಿ ನೇರವಾಗಿ ಫೈಟ್ ಬೀಳ್ತಾ ಅಂತ. ಒಂದ್ ಕಡೆಯಾಗಿ ಏನು ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಬಾರಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದ್ ಕಡೆಯಾಗಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ವೀರೇಂದ್ರ ಪಾಟೀಲ್ ಅವರ ಬಳಿಕ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇವರಿಗೂ ಕೂಡ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್ ಅವರು ಕೂಡ ಈ ಬಾರಿ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಬೆಳವಣಿಗೆಗಳನ್ನ ಅಂದ್ರೆ ಮತದಾನೋತ್ತರ ಸಮೀಕ್ಷೆಗಳ ವರದಿ ಆಧಾರದ ಮೇಲೆ ಕಾಂಗ್ರೆಸ್ ನಲ್ಲಿ ಇದೀಗ ಚಟುವಟಿಕೆಗಳು ಗರಿಗೆದ್ದಿರೋದನ್ನ ನೋಡ್ತಾ ಹೋದ್ರೆ ಕೂಸು ಹುಟ್ಟು ಮೊದಲೇ ಕುಲವಹಿಸಿದ್ರು ಅನ್ನೋ ಹಾಗೆ ಸಿಎಂ ಗಾದಿಗೆ ಫೈಟ್ ಬೀಳ್ತಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಡೀತಾ ಇದೆ. ಥ್ಯಾಂಕ್ ಯು ತಿಮ್ಮೇಗೌಡ ಡೀಟೇಲ್ಸ್ಗೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.